ಮಾನ್ಯ ಸಭಾಧ್ಯಕ್ಷರೇ, ಕರಾವಳಿಯಲ್ಲಿ ರೈತರಿಗೆ ಬೀಜ ಸರಬರಾಜು ಅನ್ನುವಂಥದ್ದು ಕೊರತೆ ಆದದ್ರ ಬಗ್ಗೆ ಸಚಿವರ ಗಮನ ಸೆಳೀತಾ ಇದ್ದೇನೆ. ಮಾನ್ಯ ಸದಸ್ಯರು ಕೇಳಿರ್ತಕ್ಕಂಥ ಗಮನ ಸೆಳೆಯತಕ್ಕಂಥ ವಿಚಾರದಲ್ಲಿ ಉತ್ತರವನ್ನು ಕೊಟ್ಟಿದ್ದೀನಿ. ಅದರಲ್ಲಿ ಬಹಳ ಮುಖ್ಯವಾಗಿ ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಏನಾದ್ರು ಶಾರ್ಟೇಜ್ ಇದ್ರೆ ಹೇಳಿ, ಆ ಪರ್ಯಾಯವಾಗಿ ಏನ್ ಕೊಡ್ತಾ ಇದೀವೋ ಅದಕ್ಕೆ ಕೊಡ್ತೀವಿ. ಹೇಳೋ ಸಭಾಧ್ಯಕ್ಷರೇ, ಅವರ ಉತ್ತರಕ್ಕೂ ಅಲ್ಲಿನ ರೈತರ ಸಮಸ್ಯೆಗೂ ಸಂಬಂಧ ಆಗುವುದಿಲ್ಲ. ನಮಗೆ ಅಲ್ಲಿ ಅವರ ಒಟ್ಟು ಕೃಷಿ ಇಲಾಖೆ ಮತ್ತು ಬೀಜ ಅಭಿವೃದ್ಧಿ ನಿಗಮದಲ್ಲಿ ಅಲ್ಲಿ ಒಟ್ಟು ಒಂದು ಪ್ಲಾನಿಂಗೂ ಇಲ್ಲ, ಒಂದು ಕೋಆರ್ಡಿನೇಷನ್ ಇಲ್ಲ. ನಮ್ಮ ಗಮನಕ್ಕೆ ಬಂದಾಗೆ ಅಲ್ಲಿ ಡಿಮಾಂಡ್ ಇರುವಷ್ಟು MO4 ಅನ್ನ ಅಲ್ಲಿ ಬೆಳೆಸಲಿಕ್ಕೆ ಅವಕಾಶ ಇದ್ರು. ಉದಾಹರಣೆಗೆ ಬ್ರಹ್ಮಾವರದಲ್ಲಿ KVK ಇದೆ, ಕೃಷಿ ವಿಜ್ಞಾನ ಸಂಶೋಧನಾ ಕೇಂದ್ರ ಇದೆ. ನಿಮಗೆ ಇಲ್ಲಿ ಶಿವಮೊಗ್ಗದಲ್ಲಿ ಮಳೆ ಕೊರತೆ ಅಂತೇಳಿ ಹೇಳಿ ಬೀಜ ಕೊರತೆ ಆಗಿದೆ ಅಂತೇಳಿ ಹೇಳ್ತಾರೆ. ನೋಡಿ, ಅದು ಹಾರಿಕೆ ಉತ್ತರ ಆಗ್ತದೆ. ಎರಡನೇ MO4 ಇಲ್ಲ ಅಂತೇಳಿ ಹೇಳಿ ಇನ್ಯಾವುದನ್ನು ಬಳಸಲಿಕ್ಕೆ ಹೇಳ್ತಾರೆ. ನಾನು ಹೇಳೋದು ಸೈಕಲ್ ಬೈಕ್ ಚೇಂಜ್ ಮಾಡಿದಾಗೆ ಇವರು ಎಷ್ಟೋ ವರ್ಷದಿಂದ ಬೆಳೆಸ್ಕೊಂಡು ಒಂದು ಬೆಳೆನ ಒಂದೇ ಸರ್ತಿ MO4 ಇಲ್ಲಿ ಇನ್ನೊಂದು ಕೊಡಿ ಅಂದ್ರೆ ನಿಮ್ಗೆ ಅಲ್ಲಿ ಊರಿನ ದನ ಸಾಕುವ ಒಂದೇ ಸರ್ತಿ ಜರ್ಸಿ ದನ ಸಾಕ್ಲಿಕ್ಕೆ ಹೇಳಿದ್ರೆ ಅವ ಸೆಟ್ ಆಗ್ತಾನ? ಆಯ್ತು, ಅವನೊಂದು ವಿಶ್ವಾಸಕ್ಕಾದ್ರೂ ತಗೊಳ್ಳಿಕ್ಕೆ ಆಗ್ತದ? ನಾನು ಹೇಳುದು ಮೊದಲನೇದು ಪ್ರತಿ ವರ್ಷ ಎಷ್ಟು ಬೇಕನ್ನುವ ಡಿಮಾಂಡ್ ಅನ್ನ ಅವ್ರು ಮೊದಲನೇದಾಗಿ ಸಪ್ಲೈ ಮಾಡಿರುವುದಿಲ್ಲ. ಹಾಗಾಗಿ ಪ್ರತಿ ವರ್ಷ ಈ ಸಮಸ್ಯೆ ಆಗ್ತದೆ. ಎರಡನೇ, ಬೇಕಾದಷ್ಟು ಬೀಜ ಬೆಳೆ ಕೊರತೆ ಆದದ 600 ಕ್ವಿಂಟಲ್ ನಮಗೆ ಬೇಕಾಗಿರುವುದು. ಅಲ್ಲಿ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ 1000 ಕ್ವಿಂಟಲ್ ಬೆಳಿಲಿಕ್ಕೆ ಅವಕಾಶ ಇದೆ. ಇವ್ರು ಯಾವತ್ತೂ ಅವರನ್ನು ಕನ್ಸಲ್ಟ್ ಸಹಿತ ಆಗಲಿಲ್ಲ. 2 ಜಿಲ್ಲೆಯಲ್ಲಿ ಬೆಳೆದಾಗ ಒಂದ್ ಕಡೆಯಲ್ಲಿ ಕಮ್ಮಿ ಆದ್ರೂ ಮತ್ತೊಂದು ಕಡೆಯಲ್ಲಾದ್ರೂ ಸಮಸ್ಯೆ ಆಗ್ತದೆ. ನಾವು ಕೃಷಿ ವಿಮುಖ ಆಗುವ ಸಮಸ್ಯೆಯಲ್ಲಿ ಈಗ ನೋಡಿ, ಇದೆಲ್ಲವೂ ಮಳೆ ಹಾನಿಗಿಂತ ಮುಂಚಿತ ಮೊದಲು ಹೇಳದಂತ ಸಮಸ್ಯೆ. ಈಗ ಮಳೆಯಲ್ಲಿ ಪೂರ್ತಿ ಮುಳುಗಿ ಹೋಗಿದೆ. 18-20 ದಿವಸದಿಂದ ಭತ್ತದ ಗಿಡ ಅನ್ನುವಂಥದ್ದು ನೀರೊಳಗಿದೆ, ಅದು ಕೊಳತೋಯ್ತು. ನಾವೀಗ ತುರ್ತು ಅದಕ್ಕೆ ಸಹಿತ ಸ್ಪಂದನೆ ಕೊಡೋಕ್ಕಿಂತ ಮೊದಲು ರೆಗ್ಯುಲರ್ ಮಾಡುವ ಪ್ರೋಸೆಸ್ ಆಗ್ತಾ ಇಲ್ಲ ಸಚಿವರೇ. ನಾವಲ್ಲಿ ಯಾವುದನ್ನು ಸಹಿತ ಬಳಸ್ಕೊಳ್ಳದೆ ಇದರಲ್ಲಿ ನೋಡಿ, ಕೃಷಿಕರು ನಿಮಗೆ ಅದರದ್ದು ಮಾತ್ರ ಸಮಸ್ಯೆ ಅಲ್ಲ, ಬೆಳೆ ವಿಮೆಗೂ ಟೈಮ್ ಸಿಗಲ್ಲ, RTCL ಸಮಸ್ಯೆ ಇದೆ, ಪರಿಹಾರ ಸಹಿತ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ನಾವು ಒಟ್ಟು ಎಲ್ಲ ಸೇರಿ ಕೃಷಿಕರನ್ನು ಕೊಲ್ತಾ ಇದ್ದೇವೆ ಸಚಿವರೇ. ನಾನು ಹೇಳ್ತಾ ಇರೋದು ಬೀಜದ ಒಂದೇ ಕೊರತೆಗೆ ಖಾಲಿ ನೀವು ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಒಂದು ಸಹಾಯ ಕೇಳಿದ್ರು ಸಹಿತ ನಮ್ಮಲ್ಲಿ ಇದೆ, ಅದನ್ನೆಲ್ಲ ಸೇರಿ ಮುಚ್ಚುತ್ತಾ ಇದ್ದಾರೆ. ಕೃಷಿ ಡಿಪ್ಲೊಮಾ ಕಾಲೇಜ್ ಇತ್ತು, ಅದನ್ನು ಮುಚ್ಚಲಿಕ್ಕೆ ಹೋಗ್ತಾ ಇದ್ದಾರೆ. ನಾವು BSc ಅಗ್ರಿಕಲ್ಚರ್ ಕೇಳಿದ್ದೆವು. ನಮ್ಮಲ್ಲಿ ಇರುವ ವ್ಯವಸ್ಥೆನ ಉಪಯೋಗಿಸ್ಕೊಳ್ಬಹುದಲ್ಲ ಸಚಿವರೇ? ಇರುವಂತ ವ್ಯವಸ್ಥೆಯನ್ನು ಬಿಟ್ಟುಕೊಂಡು ನಮ್ಮ ಕಾರ್ಯ ಅವ್ರಿಗೆ ಒಂದ್ ಸ್ವಲ್ಪ ಗಮನ ತನ್ನಿ ಸಚಿವರಿಗೆ. ಇಲ್ಲದೆ ಇದ್ರೆ ನಿಮಗೆ ಕೃಷಿ ಕಾಲೇಜು ಮುಚ್ಚುತ್ತಾರೆ ಒಂದ್ ಕಡೆಯಲ್ಲಿ. ಜಾಗ ಇದೆ, ಕಟ್ಟಡ ಇದೆ. MO4 ಇದ್ದ ಈ ಸಹ್ಯಾದ್ರಿ ಕೆಂಪು ಮುಕ್ತಿ ಮತ್ತು ಜ್ಯೋತಿ ಏನಿದೆ, ಇದು ಆ MO4 ಗಿಂತ ಅಲ್ಲಿ ಬೆಳೀಬಹುದು ಮತ್ತು ಇಳುವರಿನೂ ಜಾಸ್ತಿ ಇದೆ. ರೈತರು ಒಪ್ಪಲ್ಲ ಸಚಿವರೇ, ರೈತರು ಇದ್ರೆ ಅದಕ್ಕೆ ಹೋಗೋಣ. ರೈತರು ಒಪ್ಪಿ ಅವರಿಗೆ ಒಳ್ಳೆ ಬೆಳೆ ಸಿಗುತ್ತೆ, ಇಳುವರಿ ಸಿಗುತ್ತೆ ಅಂದ್ರೆ ಇದನ್ನ ಮುಂದುವರ್ಸೋಣ, ಒಳ್ಳೇದಾಗುತ್ತೆ. ಬ್ರಹ್ಮಾವರಕ್ಕೆ ಬಂದ್ಬಿಡಿ, ಒಂದ್ ನಿಮಿಷ ನೀವು ಬ್ರಹ್ಮಾವರಕ್ಕೆ ಬಂದ್ಬಿಡಿ.